ಎಲ್ಲರಿಗೂ ಲೈವ್ ಮೀಡಿಯಾದ ಹೊಸ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಹೇಳುವ ವಿಷಯ, ನೀವು ಈಗಷ್ಟೇ ಥಂಬ್ನೇಲ್ನಲ್ಲಿ ಕಂಡಂತೆಯೇ ಭಾರತದ ಮಾಜಿ ಪ್ರಧಾನಮಂತ್ರಿಯಾದಂತಹ ಮನಮೋಹನ್ ಸಿಂಗ್ ರವರು ಇದೀಗ ನಿಧನರಾಗಿದ್ದಾರೆ. ದೆಹಲಿಯ ಏಮ್ಸ್ ಹಾಸ್ಪಿಟಲ್ನಲ್ಲಿ ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಂತಹ ಮನಮೋಹನ್ ಸಿಂಗ್ ರವರು ನಿನ್ನೆ ರಾತ್ರಿಯೇ ದಾಖಲಾಗಿದ್ದು ಇದೀಗ ನಿಧನರಾಗಿದ್ದಾರೆ. ಮನಮೋಹನ್ ಸಿಂಗ್ ರವರ ಪಾರ್ಟಿಯು ಕಾಂಗ್ರೆಸ್ ಪಾರ್ಟಿಯಾಗಿತ್ತು. ಇವರು ಭಾರತದಲ್ಲಿ ಅತಿ ಹೆಚ್ಚು ಕಾಲ ಆಳಿದಂತಹ ಅಥವಾ ಪ್ರಧಾನಮಂತ್ರಿಯಾಗಿ ಇದ್ದಂತಹ ಒಂದು ಪ್ರಧಾನಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ರವರಂತಹ ಅತಿ ಹೆಚ್ಚು ಕಾಲ ಭಾರತದಲ್ಲಿ ಪ್ರಧಾನಮಂತ್ರಿಯಾಗಿದ್ದಂತಹ ಪ್ರಧಾನಮಂತ್ರಿಗಳ ಪೈಕಿ ಮನಮೋಹನ್ ಸಿಂಗ್ ರವರು ಕೂಡ ಬಹಳ ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಮನಮೋಹನ್ ಸಿಂಗ್ ರವರು 2004ರಿಂದ 2014ರವರೆಗೂ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಒಂದು ದೊಡ್ಡ ಎಕನಾಮಿಸ್ಟ್ ಆಗಿದ್ದರು. ಎಕನಾಮಿಕ್ನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿರುವಂತಹ ಒಂದು ಸಾಧನೆ ಮಾಡಿದಂತಹ ಒಂದು ವ್ಯಕ್ತಿತ್ವವಾಗಿದ್ದಾರೆ ಮನಮೋಹನ್ ಸಿಂಗ್ ರವರು. ಇವರು 1931ರಲ್ಲಿ ಜನಿಸಿ ಇದೀಗ ಅವರು ನಿಧನರಾಗಿದ್ದಾರೆ. ನಿಧನರಾಗುವಾಗ ಇವರ ವಯಸ್ಸು ಅಂದರೆ 92 ವಯಸ್ಸಾಗಿದೆ. ಮನಮೋಹನ್ ಸಿಂಗ್ ರವರು ಎಂದು ಹೇಳಿದರೆ ನಮಗೆಲ್ಲರಿಗೂ ಗೊತ್ತಿರುವಂತೆಯೇ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದರು. ನಂತರ 2019ರಲ್ಲಿಯೂ ಆಯ್ಕೆಯಾದರು. ಇದೀಗ 2024ರಲ್ಲೂ ಕೂಡ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಯ್ಕೆಯಾಗುವುದಕ್ಕಿಂತ ಮುಂಚೆ ಸತತವಾಗಿ 2 ಬಾರಿ ಆಯ್ಕೆಯಾದಂತಹ ಒಂದು ಪ್ರಧಾನಮಂತ್ರಿಯಾಗಿದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರಾಹುಲ್ ಗಾಂಧಿ ಹಾಗೂ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ದೆಹಲಿಯತ್ತ ತೆರಳುತ್ತಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸಿ ಬೆಳಗಾವಿ ವಿಮಾನ ನಿಲ್ದಾಣದಿಂದ ದಿಲ್ಲಿಯತ್ತ ಹೊರಟಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪತ್ನಿ ಗುರುಶರಣ್ ಕೌರ್ ಮತ್ತು 3 ಪುತ್ರಿಯರನ್ನು ಅಗಲಿದ್ದಾರೆ. 1991ರಲ್ಲಿ ರಾಜ್ಯಸಭೆಗೆ ಪ್ರವೇಶ ಮಾಡುವ ತಮ್ಮ ರಾಜಕೀಯ ಇನ್ನಿಂಗ್ಸ್ ಆರಂಭಿಸಿದಂತಹ ಮನಮೋಹನ್ ಸಿಂಗ್ ರವರು 2024ರ ಏಪ್ರಿಲ್ನಲ್ಲಿ ಅವರು ರಾಜ್ಯಸಭೆ ಅಧಿಕಾರಾವಧಿ ಅಂತ್ಯವಾಗಿತ್ತು. ಈ ಮೂಲಕ ಅವರು ಸಂಸತ್ತಿನ ಮೇಲ್ಮನೆಯಲ್ಲಿ 33 ವರ್ಷಗಳ ಕಾಲ ಇದ್ದರು. ದೇಶದ ಆರ್ಥಿಕ ಸುಧಾರಣೆಗಳ ದಿಟ್ಟ ಹೆಜ್ಜೆ ಕೈಗೊಂಡು ಆಧುನಿಕ ಭಾರತದ ಆರ್ಥಿಕತೆಯ ರೂವಾರಿ ಎನಿಸಿದ್ದ ಮನಮೋಹನ್ ಸಿಂಗ್ ರವರು 1991 ಅಕ್ಟೋಬರ್ನಲ್ಲಿ ಮೊದಲ ಬಾರಿಗೆ ರಾಜ್ಯಸಭೆ ಪ್ರವೇಶಿಸಿದ್ದರು. ಅವರು 1999ರಿಂದ 1996ರವರೆಗೆ ನರಸಿಂಹರಾವ್ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದರು. ಬಳಿಕ 2004ರಿಂದ 2014ರವರೆಗೆ ದೇಶದ ಪ್ರಧಾನಮಂತ್ರಿಯಾಗಿದ್ದರು. ಮನಮೋಹನ್ ಸಿಂಗ್ ರವರು 1932 ಸೆಪ್ಟೆಂಬರ್ 26ರಂದು ಅವಿಭಜಿತ ಭಾರತದ ಪಂಜಾಬ್ ಪ್ರಾಂತ್ಯದಲ್ಲಿ ಜನಿಸಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಮೆಟ್ರಿಕ್ಯುಲೇಷನ್ ಪರೀಕ್ಷೆಯನ್ನು 1948ರಲ್ಲಿ ಪಂಜಾಬ್ ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿದ್ದರು. ಅವರ ಶೈಕ್ಷಣಿಕ ಸಾಧನೆ ಅವರನ್ನು ಪಂಜಾಬ್ನಿಂದ ಇಂಗ್ಲೆಂಡ್ನ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ಕರೆದೊಯ್ಯಿತು. ಅಲ್ಲಿ ಅವರು 1957ರಲ್ಲಿ ಪ್ರಥಮ ದರ್ಜೆಯೊಂದಿಗೆ ಅರ್ಥಶಾಸ್ತ್ರದಲ್ಲಿ ಆನರ್ಸ್ ಪದವಿಯನ್ನು ಪಡೆದರು. ನಂತರ ಅವರು 1962ರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ನಫ್-ಫೀಲ್ಡ್ ಕಾಲೇಜಿನಿಂದ ಅರ್ಥಶಾಸ್ತ್ರದಲ್ಲಿ ಡಿ.ಫಿಲ್ ಗೌರವ ಪಡೆದರು. ಅವರ ಕೃತಿ ಭಾರತದ ರಫ್ತು ಸ್ಥಿತಿ ಮತ್ತು ಸ್ವಾವಲಂಬಿ ಸುಸ್ಥಿರ ಪ್ರಗತಿಯಲ್ಲಿ ಅವರ ಭವಿಷ್ಯ, ಇಂಡಿಯಾಸ್ ಎಕ್ಸ್ಪೋರ್ಟ್ ಟ್ರೆಂಡ್ ಆ್ಯಂಡ್ ಪ್ರಾಸ್ಪೆಕ್ಟ್ ಆಫ್ ಸೆಲ್ಫ್ ಸಸ್ಟೈನ್ಸ್ ಗ್ರೌತ್, ಭಾರತದ ಆಂತರಿಕ ಆಧಾರಿತ ವ್ಯಾಪಾರ ನೀತಿಯ ಆರಂಭಿಕ ವಿಮರ್ಶೆಯಾಗಿತ್ತು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಶೈಕ್ಷಣಿಕ ಜ್ಞಾನ ಅವರು ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಹಾಗೂ ದೆಹಲಿಯ ಪ್ರತಿಷ್ಠಿತ ಆರ್ಥಿಕ ಶಾಲೆಯಲ್ಲಿ ಬೋಧಕರಾಗಿ ಸಾಕಾರಗೊಂಡವು. UNCTAD ಸಚಿವಾಲಯದಲ್ಲಿ ಅವರು ಕೆಲಕಾಲ ಸೇವೆ ಸಲ್ಲಿಸಿದರು. ಇದರ ಫಲವಾಗಿ 1987ರಿಂದ 1999ರವರೆಗೆ ಅವರನ್ನು ಜೀನಿವಾದಲ್ಲಿ ದಕ್ಷಿಣ ಆಯೋಗಕ್ಕೆ ಮಹಾಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿತ್ತು. ಸ್ವತಂತ್ರ ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು ಮೂಡಿತು. 1991ರಿಂದ 1996ರವರೆಗೆ ಡಾಕ್ಟರ್
ಮನಮೋಹನ್ ಸಿಂಗ್ ಅವರು ಭಾರತದ ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದರು. ಅವರು ಆಗ ಮಾಡಿದ ಆರ್ಥಿಕ ಸುಧಾರಣೆಗಳಿಗೆ ಈಗಲೂ ವಿಶ್ವದ ಮನ್ನಣೆಯು ಸಿಗುತ್ತಿದೆ. ಜನಪ್ರಿಯ ದೃಷ್ಟಿಕೋನದಿಂದ ನೋಡುವುದಾದರೆ ಭಾರತದ ಅಂದಿನ ದಿನಗಳು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ವ್ಯಕ್ತಿತ್ವವನ್ನು ಬಿಂಬಿಸುತ್ತದೆ. ಡಾಕ್ಟರ್ ಮನಮೋಹನ್ ಸಿಂಗ್ರವರು ಸಾಮಾಜಿಕ ಕ್ಷೇತ್ರದ ತಮ್ಮ ಅದ್ವಿತೀಯ ಸಾಧನೆಗಾಗಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಹೀಗೆ ಹಲವಾರು ರೀತಿಯ ಕೊಡುಗೆಗಳಿಗೆ ಅರ್ಹರಾದಂತಹ ಒಂದು ಪ್ರಧಾನಮಂತ್ರಿಯಾಗಿದ್ದರು ಈ ಮನಮೋಹನ್ ಸಿಂಗ್ ಎಂಬವರು. ಇವರು ಜೀವಿಸಿದ್ದ ಕಾಲದಲ್ಲಿ ಅಥವಾ ಇವರು ಪ್ರಧಾನಮಂತ್ರಿಯಾಗಿದ್ದ ಕಾಲದ ಒಂದೊಂದು ವಿಷಯಗಳನ್ನು ನಾವು ತೆಗೆದು ನೋಡಿದರೆ ನಮಗೆ ತಿಳಿಯಲು ಸಾಧ್ಯವಾಗಬಹುದು ಎಷ್ಟೊಂದು ವಿನಯದಿಂದ ವರ್ತಿಸುವ ಒಂದು ವ್ಯಕ್ತಿಯಾಗಿದ್ದರು. ಇವರು ಇಂದಿನ ಪ್ರಧಾನಮಂತ್ರಿಗಳ ಅಂತೆ ಅಲ್ಲ, ಸ್ವಲ್ಪ ಡೀಸೆಂಟ್ ಆಗಿದ್ದರು. ಹಾಗೆ ಎಲ್ಲರೊಂದಿಗೆ ನಗುಮುಖದೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತಿದ್ದರು. ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಸ್ವಭಾವದಿಂದ ವರ್ತಿಸಿದಂತಹ ಒಂದು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎಂದು ಹೇಳಬಹುದಾದಂತಹ ಒಂದು ಪ್ರಧಾನಮಂತ್ರಿಯಾಗಿದ್ದರು ಮನಮೋಹನ್ ಸಿಂಗ್ ಎಂಬವರು. ಇವರು ಪ್ರಧಾನಮಂತ್ರಿಯಾದದ್ದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧಿಸಿಯಾಗಿದೆ. ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಮುಖ್ಯವಾದಂತಹ ಒಂದು ಸ್ಥಾನದಲ್ಲಿದ್ದರು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಹಳ ಉನ್ನತರಾದಂತಹ ಒಂದು ಸ್ಥಾನದಲ್ಲಿದ್ದಂತಹ ಒಂದು ಪ್ರಧಾನಮಂತ್ರಿಯಾಗಿದ್ದರು ಈ ಮನಮೋಹನ್ ಸಿಂಗ್ರವರು. ಇದೀಗ ರಾಹುಲ್ ಗಾಂಧಿರವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆರವರು ಆಗ ನಾನು ಹೇಳಿದಂತೆ ಕರ್ನಾಟಕದ ಬೆಳಗಾವಿಯಲ್ಲಿ ಭಾರತ ಎಂಬಂತಹ ಒಂದು ಪ್ರೋಗ್ರಾಮ್ಗಾಗಿ ಪಾಲ್ಗೊಳ್ಳಲು ಬೇಕಾಗಿ ಅವರು ಬಂದಿದ್ದರು. ಹಲವಾರು ರೀತಿಯ ಮಾರ್ಚ್ಗಳು, ಮೆರವಣಿಗೆಗಳು ಮತ್ತಿತರ ಸಮಾರಂಭಗಳನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಾಗಿದೆ ಇಂತಹ ಒಂದು ಆಘಾತಕಾರಿ ವಿಷಯವು ಕೇಳಿದ್ದು. ಅವರು ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿಕೊಂಡು ಕರ್ನಾಟಕದಲ್ಲಿರುವ ಎಲ್ಲ ಕಾರ್ಯಕ್ರಮಗಳನ್ನು, ಸಮಾರಂಭಗಳನ್ನು ಅಲ್ಲಿಗೆ ರದ್ದುಗೊಳಿಸಿ ಅವರು ನೇರವಾಗಿ ಬೆಳಗಾವಿ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ನೇರವಾಗಿ ದೆಹಲಿಗೆ ಅವರ ಪ್ರಯಾಣವನ್ನು ಮಾಡಿದರು. ಯಾಕಂದರೆ ಕಾಂಗ್ರೆಸ್ನ ಈಗಿನ ಅವಸ್ಥೆ ನಾವು ನೋಡುವುದಾದರೆ ಒಳ್ಳೆಯ ರೀತಿಯಲ್ಲಿರುವಂತಹ ಒಂದು ಕಾಂಗ್ರೆಸ್ ಆಗಿದೆ. ಈ ಕಾಂಗ್ರೆಸ್ನ ಇಷ್ಟು ದೊಡ್ಡದಾಗಿ ಬೆಳೆಯಲಿರುವ ಕಾರಣವಾದದ್ದು ಈ ಮನಮೋಹನ್ ಸಿಂಗ್ರವರ ಒಂದು ಪಾತ್ರವೂ ಕೂಡ ಅದರಲ್ಲಿ ಇದೆ ಎಂಬುದು ಎಲ್ಲ ನಾಯಕರಿಗೂ ಎಲ್ಲರಿಗೂ ಕೂಡ ಗೊತ್ತಿರುವುದೇ ಆಗಿದೆ. ಆದ್ದರಿಂದ ಮನಮೋಹನ್ ಸಿಂಗ್ರವರಿಗೆ ಎಲ್ಲ ರಾಜಕೀಯ ನಾಯಕರು ಮತ್ತು ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಒಳ್ಳೆಯ ರೀತಿಯಲ್ಲಿ ರೆಸ್ಪೆಕ್ಟನ್ನು ಕೊಡುತ್ತಾರೆ. ಇದೀಗ ನಾವು ಕಾಣುತ್ತಿರುವುದು ಈಗಿನ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿರವರು ಮನಮೋಹನ್ ಸಿಂಗ್ರವರೊಂದಿಗೆ ಮಾತನಾಡುವಂತಹ ದೃಶ್ಯಗಳಾಗಿದೆ ಹಾಗೂ ಅವರಿಗೆ ಕೈ ಮುಗಿಯುವಂತಹ ದೃಶ್ಯಗಳಾಗಿದೆ. ಇದೆಲ್ಲವೂ ಕೂಡ ಮನಮೋಹನ್ ಸಿಂಗ್ರವರಿಗೆ ಮತ್ತಿತರ ಪಕ್ಷದವರು ಕೂಡ ಒಳ್ಳೆಯ ರೀತಿಯಲ್ಲಿ ರೆಸ್ಪೆಕ್ಟನ್ನು ಕೊಡುತ್ತಿದ್ದರು ಎಂಬುದಕ್ಕೆ ಪುರಾವೆಯಾಗಿದೆ. ಇವರು ಮರಣ ಹೊಂದಿದ್ದು 92ನೇ ವಯಸ್ಸಿನಲ್ಲಾಗಿದೆ. ಇವರು ದೆಹಲಿ ಏಮ್ಸ್ ಹಾಸ್ಪಿಟಲ್ನಲ್ಲಿ ತೀವ್ರ ಅನಾರೋಗ್ಯಕ್ಕೊಳಗಾಗಿ ಚಿಕಿತ್ಸೆಯಲ್ಲಿದ್ದು ಇದೀಗ ಮರಣ ಹೊಂದಿದ್ದಾರೆ ಎಂಬ ವಿಷಯವು ನಮಗೆ ತಿಳಿದಿದೆ. ಇಷ್ಟು ಹೇಳುತ್ತಾ ಪುಟ್ಟ ವಿಡಿಯೋಗೆ ವಿರಾಮ.